ಗುಡ್ ಮಾರ್ನಿಂಗ್ ಎವ್ರಿವಾನ್. ನಮ್ಮದಿದು ಕಾಶಿಯಲ್ಲಿ 2ನೇ ದಿನ. ನಾವಿಲ್ಲಿಯ ಮೇನ್ ಟೆಂಪಲ್, ಅದು ಕಾಶಿ ವಿಶ್ವನಾಥ ಟೆಂಪಲಿಗೆ ಹೊರಟಿದ್ದೀವಿ. ಹಾಗೆ ನಾವು ಟೆಂಪಲ್ ಹತ್ರ ಹೋಗ್ತಾ ನಮಗೆ ಕ್ಯೂ ಕಾಣಿಸುತ್ತೆ ರೋಡ್ ಫುಲ್ಲೂ. ಸೊ ಅದೇ ಕ್ಯೂಗೆ ಹೋಗಿ ನಾವು ಜಾಯ್ನ್ ಆಗಬೇಕು. ದೇವಸ್ಥಾನದೊಳಗೆ ಮೊಬೈಲ್, ಪರ್ಸ್ ಏನೂ ಅಲೋ ಇಲ್ಲ. ಸೊ ಅಲ್ಲಲ್ಲೇ ಹತ್ತಿರದಲ್ಲಿ ನಾವು ಕ್ಯೂವಲ್ಲಿ ನಿಂತಾಗ ಶಾಪ್ಸ್ ಇರುತ್ತೆ. ಅವರು ಪ್ರಸಾದ ಅಂತ ಹೇಳಿ ಕೊಡ್ತಾರೆ. 100-150 ರುಪೀಸಿಗೆಲ್ಲ ಪ್ರಸಾದ, ದರ್ಶನ ಮಾಡೋದಕ್ಕೆ ಪೂಜೆ ಐಟಮ್ಸ್ ಎಲ್ಲ ಕೊಡ್ತಾರೆ. ಇನ್ಸ್ಟೆಡ್ ಆಫ್ ದಟ್ ಅವ್ರು ನಮ್ಮ ಪರ್ಸ್, ಮೊಬೈಲ್, ಸ್ಲಿಪ್ಪರನ್ನೆಲ್ಲ ಲಾಕರ್ಸಲ್ಲಿ ಹಾಕಿ ಇಟ್ಕೋತಾರೆ. ಸೊ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಬಂದ್ವಿ. ದರ್ಶನ ಅಂತೂ ತುಂಬ ಚೆನ್ನಾಗಿ ಸಿಕ್ತು. ವಿಶ್ವನಾಥ ದೇವಸ್ಥಾನಕ್ಕೆ ನಾವು ಎಲ್ಲ 4 ಆ್ಯಂಗಲಿಂದನೂ ನೋಡಿದ್ವಿ. ತುಂಬ ಖುಷಿ ಆಯಿತು. ಸೊ ಹಾಗೆ ನಾವು ಗೇಟ್ 3 ಎಕ್ಸಿಟಿಗೆ ಬಂದ್ವಿ. ಅಲ್ಲಿ ನಮಗೆ ವ್ಯೂ ತುಂಬ ಚೆನ್ನಾಗಿತ್ತು. ಸೊ ಅದಕ್ಕೋಸ್ಕರ ವಿಡಿಯೋ ಮಾಡೋಣ ಅಂತ ಹೇಳಿ ಬಂದೆ. ನಾವು ದರ್ಶನ ಮಾಡೋಣ ಅಂತ ಅರ್ಲಿ ಮಾರ್ನಿಂಗ್ ಬಂದಿದ್ದರಿಂದ ನಾವು ತಿಂಡಿ ತಿಂದಿರಲಿಲ್ಲ. ಸೊ ಎದುರುಗಡೆನೇ ಉಡುಪಿ ಹೋಟೆಲ್ ಅಂತ ಇತ್ತು. ಸೊ ಅಲ್ಲೇ ತಿಂಡಿ ಮಾಡೋಣ ಅಂತ ಹೇಳಿ ಬಂದ್ವಿ. ಅಯ್ಯೋ, ಸೆಟ್ ದೋಸೆ ಅಂತೂ ಖರಾಬಾಗಿತ್ತು, ಚೆನ್ನಾಗಿರಲಿಲ್ಲ. ಸೊ ನೆಕ್ಸ್ಟ್ ನಾವು ಅಲ್ಲೇ ಎದುರುಗಡೆ ಇದ್ದಂತಹ ಅನ್ನಪೂರ್ಣೇಶ್ವರಿ ಟೆಂಪಲ್ಗೆ ಬಂದ್ವಿ. ಸೊ ನೀವೇನಾದರೂ ನಾರ್ತ್ ಇಂಡಿಯಾದಲ್ಲಿ ಸೌತ್ ಇಂಡಿಯನ್ ಮಿಸ್ ಮಾಡ್ತಾ ಇದ್ರಿ ಅಂದರೆ ಇಲ್ಲಿ ಅನ್ನಪೂರ್ಣೇಶ್ವರಿ ಟೆಂಪಲಲ್ಲಿ ಚೆನ್ನಾಗಿರುತ್ತೆ. ಪ್ರಾಪರ್ ಸೌತ್ ಇಂಡಿಯನ್ ಟೇಸ್ಟೇ ಇರುತ್ತೆ. ಸೊ ಊಟ ಚೆನ್ನಾಗಿತ್ತಲ್ಲಿ. ಸೊ ಹಾಗೆ ನಾವು ಊಟ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಕಾಳಭೈರವ ಟೆಂಪಲಿಗೆ ಬಂದ್ವಿ. ಇಲ್ಲಿ ಯಾವುದೇ ಥರ ಕೆಟ್ಟ ದೃಷ್ಟಿ ಬಿದ್ದಿದ್ರೂ ಅದನ್ನು ನಿವಾರಣೆ ಆಗುತ್ತೆ ಈ ದೇವಸ್ಥಾನಕ್ಕೆ ಬಂದರೆ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಬ್ಲೂ ಲಗೂನ್ ಲಸ್ಸಿ ಶಾಪಿಗೆ ಬಂದ್ವಿ. ಅಲ್ಲಿ ಡ್ರೈ ಫ್ರೂಟ್ ಮತ್ತು ಮಿಕ್ಸ್ ಫ್ರೂಟ್ ಲಸ್ಸಿ ಫೇಮಸ್ ಇದೆ ಅಂತ ಹೇಳ್ತಾಯಿದ್ರು. ಒಂದು ಸ್ವಲ್ಪ ಓವರ್ ರೇಟೆಡ್ ಅಂತ ಅನ್ನಿಸ್ತು, ಬಟ್ ಚೆನ್ನಾಗಿತ್ತು. ಅಲ್ಲಿಂದ ನಾವು ನೆಕ್ಸ್ಟ್ ಹೊರಟಿದ್ದು ರವಿದಾಸ್ ಘಾಟಿಗೆ. ಅಲ್ಲಿ ನಾವು ಅಲಕಾನಂದ ಕ್ರೂಸಲ್ಲಿ ಬುಕ್ ಮಾಡಿದ್ವಿ. ಪರ್ ಹೆಡ್ 500 ರುಪಿ ಬಿದ್ದಿತ್ತು. ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡಿದ್ವಿ. ಸೊ ಅದು ಕ್ರೂಸಿಂದ ನಾವೆಲ್ಲ ಘಾಟ್ಗಳಲ್ಲಿ ನಡೆಯುವಂತಹ ಆರತಿಗಳನ್ನು ನಾವು ನೋಡೋಣ ಅಂತ ಹೇಳಿ ಹೊರಟ್ವಿ. Heritage was destroyed during that period. 18th century was the time of renovation and reconstruction of Kashi in a major way after the death of Aurangzeb in 1707. And the biggest contributor in this process of reconstruction of Kashi were the Marathas of Maharashtra. हम सभी के लिए काशी और शिव को एक दूसरे से Turn right, then turn left. कहा जाता है कि काशी के कण सब शिव शंकर, लेकिन यह भी एक सत्य है कि काशी भगवान शिव के आगमन के पूर्व भी एक पूर्ण विकसित नगरी थी. Assi Ghat is the southernmost ghat of Varanasi. It is also referred to as the Haridwar of Varanasi. Jagannath Temple, Panchratna Temple and Sangeshwar Temple are present on this ghat. अस्सी घाट काशी की दक्षिणी सीमा का प्रमुख तीर्थ एवं घाट है, जिसे काशी का हरिद्वार क्षेत्र At present was built by Ahilya Bai Holkar, the Queen of Indore, in 1785. The Ganga Aarti that is performed on this ghat daily is famous all over the world. दशाश्वमेध घाट धार्मिक, सांस्कृतिक एवं ऐतिहासिक दृष्टि से काशी का सब प्रमुख घाट है. सुरक्षा है ना, इलीगल बंदी तो इस घाट का उल्लेख रुद्रसद नाम से मिलता है. स्वयं भगवान ब्रह्मा द्वारा 10 अश्वमेध यज्ञ करने के बाद इसका नाम दशाश्वमेध हुआ. इस घाट के वर्तमान स्वरूप ಸೊ ಅಲ್ಲೇ ನಮಗೆ ಬಿಸ್ಕೆಟ್, ಸ್ನ್ಯಾಕ್ಸ್, ಕಾಫಿ ಎಲ್ಲ ಕೊಡ್ತಿದ್ರು.
ವೈಬ್ ನನಗೆ ತುಂಬ ಇಷ್ಟ ಆಗಿತ್ತು. ಇಲ್ಲಿಯ ನದಿ, ಆಕಾಶ, ಈ ಗಾಳಿಯ ಮಧ್ಯದಲ್ಲಿ ಕುತ್ಕೊಂಡಿರೋದಾಗಿರ್ಬೋದು, ಹಾಗೆ ಈ ಗಂಗಾ ಆರತಿಯ ಸೌಂಡ್ ಏನಿತ್ತಲ್ಲ ಅದು ತುಂಬ ಪೀಸ್ಫುಲ್ ಆಗಿತ್ತು, ಹಾಗೆ ಪ್ರಶಾಂತವಾಗಿತ್ತು. ಹತ್ತತ್ರ 15-16 ಡೇಸ್ ಆಯಿತು ಮನೆಯಿಂದ ಆಚೆ ಇದ್ದು. ನಾನಂತೂ ಸಿಕ್ಕಾಪಟ್ಟೆ ಬ್ಲ್ಯಾಕ್ ಆಗಿಬಿಟ್ಟಿದ್ದೆ, ಟ್ಯಾನ್ ಆಗಿದ್ದೆ. ನಿಯರ್ಲಿ 1.5 ಮಂತ್ ಬೇಕಾಯಿತು ಮತ್ತೆ ವಾಪಸ್ ರಿಕವರ್ ಆಗೋದಕ್ಕೆ. ಸೊ ಹಾಗೆ ಎಲ್ಲ ಮುಗಿಸ್ಕೊಂಡು ರೂಮ್ ಕಡೆ ಬರ್ತಾ ಇದ್ವಿ. ಅಲ್ಲೇ ನಮಗೆ ಹೀರಾ ಚಾಟ್ ಭಂಡಾರ್ ಅಂತ ಸಿಕ್ತು. ಅಲ್ಲಿ ತುಂಬ ಟೇಸ್ಟಿಯಾಗಿತ್ತು ಎಲ್ಲ ಚಾಟ್ಸ್ಗಳು. ನೀವು ಅಲ್ಲಿಗೆ ಹೋದಾಗ ಟ್ರೈ ಮಾಡಿ. ಕಾಶಿಯಲ್ಲಿ ಡೇ 3 ನಾವು ಏನೇನು ಪ್ಲೇಸ್ ಕವರ್ ಮಾಡಿದ್ವಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ.